ಸುರಪುರದಲ್ಲಿ ಗಮನ ಸೆಳೆದ ಸಂತ ಶ್ರೇಷ್ಠ ಕನಕದಾಸರ ಜಯಂತಿ. ಭಾವಚಿತ್ರಕ್ಕೆ ಪುಷ್ಪ ನಮನ, ನಗರದಲ್ಲಿ ಮೆರವಣಿಗೆ. ನಾಡಿನಾದ್ಯಂತ ನವೆಂಬರ್ 18ರಂದು ಕನಕದಾಸರ ಜಯಂತಿ ಸಂಭ್ರಮ ಮೇಳೈಸಿರುತ್ತೆ. ಇತ್ತ ಸುರಪುರದಲ್ಲಿ ಕೂಡ ಕನಕದಾಸರ ಜಯಂತಿಯ ಸಂಭ್ರಮ ಕಳೆಗಟ್ಟಿತ್ತು. ಸುರಪುರ ತಾಲೂಕು ಆಡಳಿತ ಮತ್ತು ತಾಲೂಕು ಕನಕದಾಸರ ಜಯಂತಿ ಉತ್ಸವ ಸಮಿತಿಯ ವತಿಯಿಂದ ಏರ್ಪಡಿಸಿದ್ದ ದಾಸಶ್ರೇಷ್ಠ ಕನಕ ಜಯಂತಿ ಆಚರಣೆಗೆ ಸುರಪುರ ಮತಕ್ಷೇತ್ರದ ಜನಪ್ರಿಯ ಶಾಸಕ ರಾಜ ವೇಣುಗೋಪಾಲ ನಾಯಕ ಧಣಿಯವರು ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಿದರು. ನಂತರ ಅಂಬೇಡ್ಕರ್ ಸರ್ಕಲ್ನಿಂದ ಗಾಂಧಿ ವೃತ್ತದ ಮೂಲಕ ತಹಶೀಲ್ದಾರ್ ಕಚೇರಿವರೆಗೆ ಮೆರವಣಿಗೆ ನಡೆಯಿತು. ಈ ಸಂದರ್ಭದಲ್ಲಿ ಯಾದಗಿರಿ ಜಿಲ್ಲೆ ಯುವ ಕಾಂಗ್ರೆಸ್ ಅಧ್ಯಕ್ಷ ರಾಜಕುಮಾರ್ ನಾಯಕ ದಣಿ ಹಾಗೂ ತಹಶೀಲ್ದಾರ್, ತಾಲೂಕು ಮಟ್ಟದ ಅಧಿಕಾರಿಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರು, ಹಾಲುಮತ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು. ಭಕ್ತ ಕನಕದಾಸರ 537ನೇ ಜಯಂತ್ಯೋತ್ಸವದ ಅಂಗವಾಗಿ ಇಂದು ಸುರಪುರ ತಾಲೂಕಾ ತಹಶೀಲ್ ಕಚೇರಿಯಲ್ಲಿ ಅದ್ದೂರಿಯಾಗಿ ಇವತ್ತು ಸರ್ಕಾರಿ ಮಟ್ಟದಲ್ಲಿ ಭಕ್ತ ಕನಕದಾಸರ ಜಯಂತಿಯನ್ನು ಅದ್ದೂರಿಯಾಗಿ ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಎಲ್ಲ ತಾಲೂಕಾ ತಹಶೀಲ್ದಾರರು ಮತ್ತೆ ವೈದ್ಯಾಧಿಕಾರಿಗಳು, ಎಲ್ಲ ತಾಲೂಕಾ ಆಡಳಿತ ವತಿಯಿಂದ ಹಾಗೂ ಹಾಲುಮತ ಸಮಾಜದ ಎಲ್ಲ ಬಂಧುಗಳು ಮತ್ತೆ ಪ್ರಗತಿಪರ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ನಾವೆಲ್ಲರೂ ಸೇರಿ ಭಕ್ತ ಕನಕದಾಸರನ್ನ ನಾವು ಯಾವ ರೀತಿ ಕನಕದಾಸರು ನಮ್ಮೆಲ್ಲರಿಗೂ ಒಂದು ಮಾರ್ಗದರ್ಶನ ನೀಡಿದ್ರು, ಕುಲಕುಲವೆಂದು ಒಡೆದಾಡದಿರಿ ಕುಲದ ನೆಲೆಯನ್ನು ಯಾರು ಬಲ್ಲಿರ ಅಂತಂದು ಅದೇ ತರನಾಗಿ ಇವತ್ತು ನಾವು ಭಕ್ತ ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗೆ ಇವತ್ತು ಮುಂದಿನ ದಿನಗಳಲ್ಲಿ ಕೂಡ ನಾವು ಸುರಪುರ ತಾಲೂಕು ಮಟ್ಟದಲ್ಲಿ ಒಂದು ಬೃಹತ್ ಪ್ರಮಾಣದ ಭಕ್ತ ಕನಕದಾಸರ ಜಯಂತಿಯನ್ನ ಸರ್ವ ಸಮುದಾಯದ ಜೊತೆಗೆ ಹೂಡಿ ನಾವು ಆಚರಣೆ ಮಾಡ್ತೀವಿ ಹೇಳಕ್ ಇಷ್ಟಪಡ್ತೀವಿ. ಕುರುಬ ಸಮುದಾಯದ ಬೀರೇಗೌಡ ಮತ್ತು ಬಚ್ಚಮ್ಮ ದಂಪತಿಗೆ ಜನಿಸಿದ ಕನಕದಾಸರ ಮೂಲ ಹೆಸರು ತಿಮ್ಮಪ್ಪ ನಾಯಕ. ಇವರ ಆಧ್ಯಾತ್ಮಿಕ ಗುರು ವ್ಯಾಸರಾಯರು ಅವರಿಗೆ ಕನಕದಾಸ ಎಂಬ ಹೆಸರನ್ನಿಟ್ರು. ನಾನು ಎನ್ನುವುದನ್ನ ಕಳೆದುಕೊಂಡವನು ಮಾತ್ರ ಮೋಕ್ಷಕ್ಕೆ ಹೋಗ್ತಾನೆ ಎಂದು ಕನಕದಾಸರು ವಿದ್ವತ್ ಸಭೆಯಲ್ಲಿ ಪ್ರತಿಪಾದಿಸಿದ ರೀತಿಗೆ ಪಂಡಿತರೇ ಬೆರಗಾಗ್ತಾರೆ. ನಾನು ಎನ್ನುವುದು ಅಹಂಕಾರವನ್ನ ತ್ಯಜಿಸಿದವ ಮಾತ್ರ ಮೋಕ್ಷ ಕಾಣಲು ಸಾಧ್ಯ ಎನ್ನುವುದು ಕನಕದಾಸರ ಅಭಿಪ್ರಾಯವಾಗಿತ್ತು. ಪಾಂಡಿತ್ಯದ ಸಾಮರ್ಥ್ಯ ಏನೇ ಇದ್ರೂ ಅಹಂಕಾರವನ್ನ ತೊಲಗಿಸುವವರೆಗೂ ಯಾರೂ ಏನನ್ನು ಸಾಧಿಸಲು ಸಾಧ್ಯವಿಲ್ಲ ಎಂದು ಸ್ವತಃ ಗುರು ವ್ಯಾಸತೀರ್ಥರೇ ಬೆರಗಾಗುವ ರೀತಿಯಲ್ಲಿ ಪ್ರತಿಪಾದಿಸಿದರು. ಕನಕದಾಸರ ಇಂತಹ ಚಿಂತನೆಗಳೇ ಇಂದಿಗೂ ನಮ್ಮನ್ನ ಅವರತ್ತ ಸೆಳೆಯುತ್ತವೆ. ಕನಕದಾಸರು ಶ್ರೀಕೃಷ್ಣನ ಪರಮ ಭಕ್ತರಾಗಿದ್ದರಿಂದ ಅವರಿಗೂ ಉಡುಪಿ ಕೃಷ್ಣ ಮಠಕ್ಕೂ ಅವಿನಾಭಾವ ಸಂಬಂಧವಿದೆ. ಇತ್ತ ಸುರಪುರದ ತಹಶೀಲ್ದಾರ್ ಕಚೇರಿ ಮುಂಭಾಗ ಸಸಿಗೆ ನೀರೆರೆಯುವ ಮೂಲಕ ಸಂತ ಶ್ರೇಷ್ಠ ಕನಕದಾಸರ ಜಯಂತಿಗೆ ಚಾಲನೆ ನೀಡಿದರು. ಇದೇ ವೇಳೆ ಗಣ್ಯರಿಗೆ, ಹಿರಿಯರಿಗೆ ಸನ್ಮಾನ ಮಾಡಲಾಯಿತು.
ಆಗಿರ್ತಕ್ಕಂಥ ರಾಜ ವೇಣುಗೋಪಾಲ್ ನಾಯಕ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ಒಂದು ಭಾವಚಿತ್ರಕ್ಕೆ ಏನಪ್ಪ ಅಂದ್ರೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸುವ ಮುಖಾಂತರ ಏನಪ್ಪ ಅಂದ್ರೆ ಈ ಒಂದು ಜಯಂತಿಗೆ ಚಾಲನೆಯನ್ನು ನೀಡಿದೆ. ಒಂದು ಡೊಳ್ಳಿನ ತಂಡದೊಂದಿಗೆ ಹಲವಾರು ಎಲ್ಲ ಇಲಾಖೆಯ ಅಧಿಕಾರಿಗಳು ಮತ್ತು ಸಮಾಜದ ಎಲ್ಲ ಮುಖಂಡರು ಏನಪ್ಪ ಅಂದ್ರೆ ಆ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿಕೊಂಡು ಈ ಒಂದು ಮಾರ್ಕೆಟ್ ಬೀದಿ ಮುಖಾಂತರ ಏನಪ್ಪ ಅಂದ್ರೆ ನಾವು ತಹಶೀಲ್ ಕಾರ್ಯಾಲಯದಲ್ಲಿ ಬಂದು ಈ ಒಂದು ತಾಲೂಕು ಆಡಳಿತದ ಅಧಿಕಾರಿಗಳಾದಂಥ ತಹಶೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಏನಪ್ಪ ಅಂತಂದ್ರೆ ಇವತ್ತೇನಪ್ಪ ಅಂದ್ರೆ ಭಕ್ತ ಕನಕದಾಸರ ಜಯಂತಿ ಆಚರಣೆ ಏನಪ್ಪ ಅಂದ್ರೆ ಭಾಳ ಒಂದು ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಸಿಕೊಟ್ರು. ಎಲ್ಲರೂ ಏನಪ್ಪ ಅಂತಂದ್ರೆ ಇದಕ್ಕೆ ಸಾಕ್ಷಿಯಾಗಿದ್ದಾರೆ ಅಂತಕ್ಕಂಥದ್ದನ್ನ ಹೇಳಕ್ಕೆ ಬಯಸ್ತೀನಿ. ಕಾರ್ಯಕ್ರಮದಲ್ಲಿ ಕುರುಬ ಸಮಾಜದ ತಾಲೂಕು ಅಧ್ಯಕ್ಷರು ಕಾಳಪ್ಪ ಕಾವತ್ತಿ, ಸಮಾಜ ಮುಖಂಡರಾದ ನಿಂಗಣ್ಣ ಚಿಂಚೋಡಿ, ರಂಗಣ್ಣ ಗೌಡ ದೇವಿಕೆರೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಿಂಗಣ್ಣ ಬಾಚಿಮಟ್ಟಿ ಮತ್ತು ಮಲ್ಲು ದಂಡಿನ್ ಮತ್ತು ಕೃಷ್ಣಪ್ಪ ಬಾದೇಪುರ್ ಸೇರಿದಂತೆ ಕುರುಬ ಸಮಾಜದ ಮುಖಂಡರು ಪಾಲ್ಗೊಂಡಿದ್ದರು. ಕನಕದಾಸರ ತತ್ವ ಚಿಂತನೆಗಳು ಸದಾ ನಿತ್ಯ ನೂತನ ಎಂಬುದು ಗಮನಾರ್ಹ. ನ್ಯೂಸ್ 24 ಭಾರತ್ ಯಾದಗಿರಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನಿಮಗಿಷ್ಟವಾದ ವರದಿಗಳನ್ನು ನೋಡಲು ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಪ್ರೋತ್ಸಾಹಿಸಿ.